5ನೇ ತರಗತಿ ಕನ್ನಡ ಗದ್ಯಭಾಗ 2 ನದಿ ಅಳಲು ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1 ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು? ಉತ್ತರ ನದಿಯಲ್ಲಿ ಈಜಲು ಹೋದ ಶಾಲಾ ಮಕ್ಕಳಿಗೆ ಮಾಲಿನ್ಯದ ಸೋಂಕು ತಗುಲಿತು. ಪ್ರಶ್ನೆ 2 ಗೆಳೆಯತಿಯರು ಎಲ್ಲಿ ಸ್ನಾನ ಮಾಡಿದರು? ಉತ್ತರ ಗೆಳೆಯತಿಯರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಪ್ರಶ್ನೆ 3 ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಉತ್ತರ ನರಳಾಟವನ್ನು ಕಂಡ ಯಾರೋ ದಾರಿ ಹೋಗರು ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಪ್ರಶ್ನೆ 4 ನದಿ ಮಧ್ಯದಿಂದ ಯಾರು ತುತ್ತನೆ ಪ್ರತ್ಯಕ್ಷರಾದರು? ಉತ್ತರ ನದಿ ಮಧ್ಯದಿಂದ ಕೊಳೆ ಮತ್ತು ಕೆಸರಿನಿಂದ ಕೂಡಿದ ಜಲದೇವತೆಯು ತುತ್ತನೆ ಪ್ರತ್ಯಕ್ಷಳಾದಳು. ಪ್ರಶ್ನೆ 5 ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮುಖ್ಯ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಉತ್ತರ ಭಾನುವಾರ ಶಾಲೆಯ ರಜೆ ಇದ್ದ ಕಾರಣ ಮಕ್ಕಳೆಲ್ಲರೂ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಸುಸ್ತಾಗಿದ್ದ ಅವರಿಗೆ ಬಿಸಿಲಿನ ಸೆಕೆಯನ್ನು ತಾಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಸೆಕೆಯನ್ನು ತಣಿಸಿಕೊಳ್ಳಲು ಊರಿನ ಪಕ್ಕದಲ್ಲಿದ್ದ ನದಿಯಲ್ಲಿ ಸ್ನಾನ ಮಾಡಿದರು. ಪ್ರಶ್ನೆ 2 ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಉತ್ತರ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಡದಲ್ಲಿ ಓಡಾಡುತ್ತಿದ್ದರು. ಮಕ್ಕಳ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿತು. ಪ್ರಶ್ನೆ 3 ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ಉತ್ತರ ರೆಹಮಾನನು ಜಲದೇವತೆಗೆ ಈಗ ನೀನು ಕಲುಷಿತಗೊಂಡಿರುವುದರಿಂದ ನಿನ್ನ ನೀರನ್ನು ಕುಡಿಯಬಾರದಂತೆ, ಸ್ನಾನ ಮಾಡಬಾರದಂತೆ. ಈ ವಿಷಯವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ. ನಮ್ಮ ಗೆಳೆಯತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದನು. ಪ್ರಶ್ನೆ 4 ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ಉತ್ತರ ನದಿ ಶುದ್ಧವಾಗಿ ಹರಿಯುವಂತಾಗಲು ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು. ಕಾರ್ಖಾನೆಗಳ ರಾಸಾಯನ ಪದಾರ್ಥಗಳಾಗಲಿ ಊರಿನ ಸಮಗ್ರ ಕೊಳಚೆಯಾಗಲಿ ಯಾವುದು ನದಿಗೆ ಸೇರದಿದ್ದರೆ ನದಿಯು ಶುದ್ಧವಾಗಿ ಹರಿಯುವುದು. ಪ್ರಶ್ನೆ 5 ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು? ಉತ್ತರ ತಾಯಿ ನಾವು ಇಂದಿನಿಂದಲೇ ಪ್ರತಿಜ್ಞೆ ಮಾಡಿ ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ. ನದಿಯ ನೀರನ್ನು ಯಾರು ಹಾಳು ಮಾಡದಂತೆ ಊರವರಲ್ಲಿ ಜಾಗೃತಿ ಮೂಡಿಸುತ್ತೇವೆ. ಎಲ್ಲರ ಸಹಕಾರದೊಂದಿಗೆ ಕಸಮುಕ್ತ ಹಾಗೂ ಸ್ವಚ್ಛ ನದಿಯನ್ನಾಗಿ ಮಾಡುತ್ತೇವೆ ಎಂದು ಉತ್ತರಿಸುತ್ತೇವೆ. ಮುಖ್ಯ ಪ್ರಶ್ನೆ 3 ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. 1 ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು. ಆಯ್ಕೆಗಳು ನೋವು, ತುರಿಕೆ, ಸಂತೋಷ, ಆಸಕ್ತಿ. ಸರಿಯಾದ ಆಯ್ಕೆ 2 ತುರಿಕೆ. ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು. 2 ಮಕ್ಕಳು ಬೆಳಿಗ್ಗೆ ಡ್ಯಾಶ್ ಹೋಗಿದ್ದರು. ಆಯ್ಕೆಗಳು ಸ್ನಾನ ಮಾಡಲು, ಕೆಲಸ ಮಾಡಲು, ಆಟವಾಡಲು, ಚಿತ್ರ ಬರೆಯಲು. ಸರಿಯಾದ ಆಯ್ಕೆ 3 ಆಟವಾಡಲು. ಮಕ್ಕಳು ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. 3 ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್. ಆಯ್ಕೆಗಳು ಉಪಕಾರಿ, ಸಹಕಾರಿ, ಅಪಾಯಕಾರಿ, ಆರೋಗ್ಯಕಾರಿ. ಸರಿಯಾದ ಆಯ್ಕೆ 3 ಅಪಾಯಕಾರಿ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ. 4 ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು. ಆಯ್ಕೆಗಳು ಸೌಜನ್ಯ, ಕಾರುಣ್ಯ, ಪ್ರೀತಿ, ದೌರ್ಜನ್ಯ. ಸರಿಯಾದ ಆಯ್ಕೆ 4 ದೌರ್ಜನ್ಯ. ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 1 ಪ್ರಶ್ನೆ 1 ಸಂಯುಕ್ತಾಕ್ಷರಗಳು ಎಂದರೇನು? ಉತ್ತರ ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ
ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಎಂದು ಕರೆಯುತ್ತಾರೆ. ಮುಖ್ಯ ಪ್ರಶ್ನೆ 2. ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ. ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ವಿಂಗಡಿಸಿ ಬರೆಯಲಾಗಿದೆ. ಮುಖ್ಯ ಪ್ರಶ್ನೆ 3. 5 ಸಜಾತಿಯ ಹಾಗೂ 5 ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೆಯಿರಿ. ಸಜಾತಿಯ ಸಂಯುಕ್ತಾಕ್ಷರಗಳು ಅಕ್ಕ, ಅಣ್ಣ, ಕಣ್ಣು, ನಮ್ಮ, ಸಕ್ಕರೆ. ವಿಜಾತಿಯ ಸಂಯುಕ್ತಾಕ್ಷರಗಳು ಅರಣ್ಯ, ಸ್ಥಾನ, ಸ್ಥಳ, ಪ್ರಗತಿ, ಖಡ್ಗ. ಯೋಜನೆ. ಪ್ರಶ್ನೆ 1. ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳನ್ನು ಪಟ್ಟಿ ಮಾಡಿ ಬರೆಯಿರಿ. ನದಿಯ ಮಾಲಿನ್ಯ ತಡೆಗಟ್ಟಲು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾರ್ಖಾನೆ ತ್ಯಾಜ್ಯಗಳ ನಿಯಂತ್ರಣ, ಕಸದ ವಿಲೇವಾರಿ, ಕೊಳಚೆ ನೀರು ಶುದ್ಧೀಕರಣ, ಸಾರ್ವಜನಿಕ ಜಾಗೃತಿ, ಗಿಡ ನೆಡುವುದು.